ಬೆಂಗಳೂರಿನಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ಚಿಕ್ಕದಾದ ಚೊಕ್ಕದಾದ ಮನೆಯೊಂದು ಸಿಕ್ಕರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಆದರೆ ಈ ರೀತಿಯ ಕನಸು ಸಹ ಕಾಣಲಾಗದಷ್ಟು ಬೆಂಗಳೂರು ಬೃಹತ್ತಾಗಿ ಬೆಳೆದುಬಿಟ್ಟಿದೆ. ಆದರೆ ನಮ್ಮ ಕನಸುಗಳ ನನಸು ಮಾಡಲು ಸಿಎಸ್ಸಿ ಕಂಪನಿ ಮುಂದೆ ಬಂದಿದೆ. ಹಾಗಾದರೆ ಇವರು ನಿರ್ಮಿಸಿರುವ ಮನೆಯ ಬೆಲೆಯಷ್ಟು ರಾಜಧಾನಿಯ ಯಾವ ಭಾಗದಲ್ಲಿ ಇವರ ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತದೆ ಎನ್ನುವ ಕುತೂಹಲವೇ? ಹಾಗಾದರೆ ನೋಡಿ ಈ ವರದಿಯನ್ನು. ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಖ್ಯಾತಿಯ ಬೆಂಗಳೂರಿನಲ್ಲಿ ಸ್ವಂತದೊಂದು ಮನೆ ಹೊಂದುವುದು ಕನಸಿನ ಮಾತೇ ಸರಿ. ಕಳೆದ 7-8 ವರ್ಷಗಳಲ್ಲಿ ಅದರಲ್ಲೂ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಸರ್ವ ರಂಗಗಳ ಸ್ಪರ್ಧೆಯ ಮಧ್ಯೆ ಓನ್ ಹೌಸ್ ಗಗನ ಕುಸುಮ. ಆದರೆ ಇದೆಲ್ಲಕ್ಕೂ ಬ್ರೇಕ್ ಹಾಕಿ ನಿಮ್ಮ ಕೈಗೆಟುಕುವ ದರದಲ್ಲಿ ಮನೆ ನೀಡಲು ಖ್ಯಾತ ಕನ್ಸ್ಟ್ರಕ್ಷನ್ ಕಂಪನಿಯೊಂದು ಮುಂದೆ ಬಂದಿದೆ. ಹೌದು, ನಗರದ ಕಂಪನಿ ಸ್ಟ್ಯಾಂಡ್ ಕಮಿಟೆಡ್ ಎನ್ನುವ ಸಿಎಸ್ಸಿ ಕನ್ಸ್ಟ್ರಕ್ಷನ್ ಕಂಪನಿ ಸ್ಮಾರ್ಟ್ ಹೋಮ್ಸ್ ಯೋಜನೆಯಡಿ ಕಡಿಮೆ ವೆಚ್ಚದ 3 ಅಪಾರ್ಟ್ಮೆಂಟ್ ನಿರ್ಮಿಸಲು ನಿರ್ಧರಿಸಿದೆ. ಈ ಯೋಜನೆಯಡಿ ವಸತಿ ಸಮುಚ್ಚಯದಲ್ಲಿ ಕೇವಲ 4ರಿಂದ 5 ಲಕ್ಷ ರೂಪಾಯಿಗಳಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ನೀಡಲು ಮುಂದೆ ಬಂದಿದೆ. ವಿಶಾಲವಾದ ಹಾಲ್, ವಿದ್ಯುತ್ ದೀಪಗಳ ಅಲಂಕಾರಿಕ ಮೇಲ್ಚಾವಣಿ, ಅಚ್ಚುಕಟ್ಟಾದ ಕ್ಯಾಬಿನ್ ಮತ್ತು ಅತ್ಯಾಧುನಿಕ ಕಿಚನ್ ಮತ್ತು ಬೆಡ್ರೂಮ್ಗಳನ್ನೊಳಗೊಂಡ ಮನೆಯನ್ನು ಸಿಎಸ್ಸಿ ನೀಡಲಿದೆ ಎನ್ನುತ್ತಾರೆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಖಾನಂದ್. ಇವಾಗ ಸ್ಮಾರ್ಟ್ ಹೋಮ್ಸ್ ಅಲ್ಲಿ ನೀವು ಇವಾಗ ಪ್ರೆಸೆಂಟೇಷನ್ ನೋಡಿದಾಗ 1050 ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದ್ರು, ಅದೇ 1050 ಸ್ಕ್ವೇರ್ ಫೀಟ್ ಅಷ್ಟೇ ನಿಮ್ಮ ಬೆಡ್ರೂಮ್ ಸೈಜು, ಅಷ್ಟೇ ನಿಮ್ಮ ಲಿವಿಂಗ್ ರೂಮ್ ಸೈಜು, ಎಕ್ಸ್ಟ್ರಾ ಏರಿಯಾಸ್ ಕಟ್ ಮಾಡಿ ನಾವು 650 ಸ್ಕ್ವೇರ್ ಫೀಟ್ ನಲ್ಲಿ ಕೊಡ್ತಾ ಇದೀವಿ. ಫಸ್ಟ್ ಪ್ರಾಜೆಕ್ಟ್ ಬಂದು ಸಿಎಸ್ಸಿ ಬೆಲೆ ಅಂತ ಅತಿ ಬೆಲೆ ಮಾಡ್ತಾ ಇದೀವಿ. ಎರಡನೇದು ಬಂದು ಸಿಎಸ್ಸಿ ಬೆಲ್ವಾ, ಮತ್ತೆ ಅದನ್ನು ಸರ್ಜಾಪುರ ಹತ್ರ. ಮೂರನೇದು ದೇವರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಸಿಎಸ್ಸಿ ಬೊಲೆವಾರ್ಡ್ ಅಂತ ಮಾಡ್ತಾ ಇದೀವಿ. ಮುಖ್ಯವಾಗಿ ಎಲ್ಲ ವರ್ಗದವರನ್ನು ಸೆಳೆಯುವ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಸ್ಥಳವನ್ನು ವೇಸ್ಟ್ ಮಾಡದೆ ಮನೆಯನ್ನು ನಿರ್ಮಿಸುತ್ತಿದ್ದೇವೆ. ಹೀಗಾಗಿ ನಮಗೆ ಕಡಿಮೆ ಬೆಲೆಯಲ್ಲಿ ಮನೆಯನ್ನು ನೀಡಲು ಸಾಧ್ಯವಾಗುತ್ತದೆ ಎನ್ನುವುದು ಇವರ ಸಮರ್ಥನೆ. ಮೊದಲ ಹಂತದಲ್ಲಿ ಕಂಪನಿ ಒಟ್ಟು 3 ವಸತಿ ಸಂಕೀರ್ಣಗಳನ್ನು ಪರಿಚಯಿಸುತ್ತಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ 480 ಮನೆಗಳ ಸಿಎಸ್ಸಿ ಬೋಲೆವಾರ್ಡ್, ಅತ್ತಿಬೆಲೆ ಸಮೀಪ 1400 ಮನೆಗಳ ಸಿಎಸ್ಸಿ ಬೆಲ್ಲೆ ಮತ್ತು ಸರ್ಜಾಪುರ ರಸ್ತೆಯಲ್ಲಿ 840 ಮನೆಗಳ ಸಿಎಸ್ಸಿ ಬೆಲ್ ಎನ್ನುವ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸುತ್ತಿದೆ. ಈ 3 ವಸತಿ ಸಂಕೀರ್ಣಗಳ ಇನ್ನೊಂದು ವಿಶೇಷತೆ ಎಂದರೆ ಸೀನಿಯರ್ ಸಿಟಿಜನ್ಗಾಗಿ ಪ್ರತ್ಯೇಕ ಸ್ಥಳಾವಕಾಶ, ಅತ್ಯಾಕರ್ಷಕ ಪಾರ್ಕ್, ಯೋಗ ಮತ್ತು ಜಿಮ್ ಸೆಂಟರ್ ಹಾಗೂ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಅನ್ನು ಒಳಗೊಂಡಿವೆ. ಇನ್ನು 6 ವಾರಗಳಲ್ಲಿ ಮತ್ತೆ 6 ಇಂತಹ ಹೊಸ ಯೋಜನೆಗಳನ್ನು ಪರಿಚಯಿಸುತ್ತೇವೆ ಎನ್ನುತ್ತಾರೆ ಸುಖಾನಂದ್. ಒಟ್ಟಿನಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ಬೆಂಗಳೂರಿನಲ್ಲಿ ಅಂದದ ಚಂದದ ಮನೆಯೊಂದು ದೊರೆಯುತ್ತದೆ ಎನ್ನುವುದೇ ನೆಮ್ಮದಿ ತರುವ ವಿಷಯ ಅಲ್ಲವೇ? ಮಂಜುನಾಥ್ ಬಂಡಿ, ಕಾಮರ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಈಗಾಗಲೇ ನೋಡಿದ್ರಲ್ಲ ಬೆಂಗಳೂರಿಗರನ್ನ ಸೆಳೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಏನೊಂದು ಸಿಎಸ್ಸಿ ಕನ್ಸ್ಟ್ರಕ್ಷನ್ಸ್ ಇದೆ ಅದರ MD ಆಗಿರುವಂತಹ PC ಸುಖಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸುಖಾನಂದ್ ಅವರೇ, ನಮ್ಮ ಕಾರ್ಯಕ್ರಮ ಸ್ವಾಗತ. ಸುಖಾನಂದ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಕೇಳಕ್ ಬಯಸ್ತೀನಿ. ಏನು ಈಗಾಗಲೇ ಅತ್ತಿಬೆಲೆ, ಸರ್ಜಾಪುರ ರೋಡ್ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನಿಮ್ಮ ಒಂದು ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಾ ಇದೆ. ಯಾವ ರೀತಿ ಗ್ರಾಹಕರನ್ನ ಸೆಳೀಲಿಕ್ಕೆ ನೀವು ಹೋಗ್ತಾ ಇದ್ದೀರಾ? ನೀವು ಸ್ಕ್ವೇರ್ ಫೀಟ್ಗೆ ರೇಟ್ ಏನಾಗ್ತದೆ? ಈ 3 ಪ್ರಾಜೆಕ್ಟ್ ನಲ್ಲಿ we are looking areas ಬಂದು starting from 250 square feet ಇಂದ 850 square feet to 1500 rupees square foot ಇಂದ 1800 rupees square foot ತನಕ ನಾವು ಲಾಂಚ್ ಮಾಡಿದ್ದೀವಿ. ಇದು we are open to everybody, ಎಲ್ಲ ಕಡೆ ಎಲ್ಲ ವರ್ಗದವರು. ಇಟ್ ಕ್ಯಾನ್ ಬಿ ಯಂಗ್ಸ್ಟರ್ಸು, ಮತ್ತೆ ಇಟ್ ಕ್ಯಾನ್ ಬಿ ಪೀಪಲ್ ಸೀನಿಯರ್ ಸಿಟಿಸನ್ಸು. We are looking at everybody. ಓಕೆ, ಬೆಂಗಳೂರು ಅಂತ ನಗರದಲ್ಲಿ ಒಂದು ಸ್ವಂತ ಮನೆ ಕಟ್ಟೋದು ಅಂತ ಹೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ. ಯಾಕಂದ್ರೆ ಆಗಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಆರ್ಥಿಕ ಹಿಂಜರಿತ ಒಂದ್ ಕಡೆ ಇದೆ, ಮತ್ತೊಂದ್ ಕಡೆ ಇಲ್ಲಿನ ಬೆಂಗಳೂರು ಕಾಸ್ಟ್ಲಿಯಸ್ಟ್ ಲೈಫ್ ಅಂತ ಏನು ಹೇಳ್ತೀವಿ. ಇಲ್ಲಿ 5 ಲಕ್ಷ ರೂಪಾಯಿಗೆ ಒಂದು ಸಾಮಾನ್ಯವಾದ ಮನೆ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾವ ರೀತಿ ಕೊಡ್ತಾ ಇದ್ದಾರೆ, ಹೆಂಗ್ ಮಾಡ್ತಿದ್ದಾರೆ ಇದೊಂದು ಪ್ಲಾನ್? ಈ ಬೆಂಗಳೂರಿನಲ್ಲಿ ನೋಡಿದರೆ ಲ್ಯಾಂಡ್ ರೇಟ್ಸು ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಲ್ಲ ಕಡೆ ಬ್ಲೈಂಡ್ ಬ್ಯಾಂಕ್ಸ್ ಮಾಡ್ಕೊಂಡಿದ್ದಾರೆ ಬಿಲ್ಡರ್ಸ್ ಅವರು. ನಾವು ವಿ ಹ್ಯಾವ್ ಕಮ್ ಔಟ್ ದ ನ್ಯೂ ಬಿಸ್ನೆಸ್ ವೆಂಚರ್. ಏನಂದರೆ ಲ್ಯಾಂಡ್ ಲಾಸ್ ಜೊತೆಯಲ್ಲಿ ನಾವು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀವಿ. ಓಕೆ, ವಿ ಹ್ಯಾವ್ ಟೇಕನ್ ದ ಪ್ರಾಪರ್ಟೀಸ್ ಆನ್ ದ ಕಂಪನಿ ಹೆಸರಿನಲ್ಲಿ ತಗೊಂಡು ಅವ್ರನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿ ಕಾಸ್ಟ್ ಆಫ್ ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡಿದ್ದೀವಿ, ಮತ್ತೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ನ ಕಂಟ್ರೋಲ್ ಮಾಡಿದ್ದೀವಿ. ಬೇಸ್ಡ್ ಮತ್ತೆ ನಮ್ಮ ಮಾರ್ಜಿನ್ಸ್ ರಿಡ್ಯೂಸ್ ಮಾಡಿದ್ದೀವಿ. ಓಕೆ, ಇಷ್ಟೆಲ್ಲ ಮಾಡಲಿಕ್ಕೆ BBMP ಪರ್ಮಿಷನ್ ಕೊಟ್ಟಿದ್ಯಾ ನಿಮಗೆ? BBMP ಪರ್ಮಿಷನ್ ಎಲ್ಲ ಸಿಕ್ಕಿದೆಯಾ? It is 80% ಕ್ಲಿಯರೆನ್ಸ್ ಆಗಿದೆ. ಬ್ಯಾಲೆನ್ಸ್ ಕ್ಲಿಯರೆನ್ಸ್ ಶುಡ್ ಕಮ್ ಥ್ರೂ ಇನ್ ಅದರ್ ಮಂತ್ 15-20 days ನಲ್ಲಿ. ಓಕೆ, ನಿಮ್ದಿನ ಪೂರ್ತಿ BBMP ಏನು ಕ್ಲಿಯರೆನ್ಸ್ ಸಿಕ್ಕಕ್ಕಿಂತ ಮುಂಚೆನೆ ಈ ರೀತಿಯ ಅನೌನ್ಸ್ಮೆಂಟ್ಗಳು ಮಾಡ್ತಾ ಇದ್ದೀರಾ? ಜನಕ್ಕೆ ಇದ್ರ ಬಗ್ಗೆ ಅನುಮಾನಗಳು ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಗ್ರಾಹಕ ಆಗಿರ್ಬೋದು, ಸಾಮಾನ್ಯ ಮನುಷ್ಯ ಆಗಿರ್ಬೋದು, ಎಲ್ಲೊಂದು 5 ಲಕ್ಷ ರೂಪಾಯಿ ಮನೆ ಸಿಗುತ್ತೆ, ಇನ್ನ ಕನ್ಸ್ಟ್ರಕ್ಟ್ ಆಗಿಲ್ಲ, ಅದು ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು, ಈಗಲೇ ಅದ್ರ ಬಗ್ಗೆ ಪಬ್ಲಿಸಿಟಿ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರುವಂತ ಅನುಮಾನಗಳಿರುತ್ತೆ. ಆ ಅನುಮಾನಗಳು ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಕಂಪನಿ ಯಾವ ರೀತಿ ಸೆಕ್ಯೂರ್ ಆಗಿರುತ್ತೆ, ಮತ್ತಿನ್ನೊಂದು ಇಲ್ಲಿ ನಿಮ್ಮಲ್ಲಿ